ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಿವತ್ತು PCOSನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಇಟ್ ಈಸ್ ಅನ್ ಹಾರ್ಮೋನಲ್ ಡಿಸಾರ್ಡರ್. ಅದಕ್ಕೆ ತುಂಬ ಗಾಬರಿ ಆಗುವಂಥ ಅವಶ್ಯಕತೆ ಏನೂ ಇಲ್ಲ. ಸಾಮಾನ್ಯವಾಗಿ ರೀಪ್ರೊಡಕ್ಟಿವ್ ಏಜ್ನಲ್ಲಿ ಇದು ಕಂಡುಬರುವಂಥ ಡಿಸಾರ್ಡರ್ ಆಗಿದೆ. ಇಟ್ ಅಫೆಕ್ಟ್ಸ್ ಆನ್ ಹೌ ವಿಮೆನ್ಸ್ ಓವರೀಸ್ ವರ್ಕ್. ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುವಂಥದ್ದು, ಆ ರೀತಿ ಗುಣಲಕ್ಷಣಗಳು ಇದರಲ್ಲಿ ಕಂಡುಬರುತ್ತೆ. ಹಾಗೆ ಪ್ರಮುಖ ಕಾರಣಗಳನ್ನು ನೋಡೋದಾದರೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಹೈ ಅಮೌಂಟ್ ಆಫ್ ಇನ್ಸುಲಿನ್ ಬಾಡಿನಲ್ಲಿ ಉತ್ಪತ್ತಿಯಾಗುವ ಕಾರಣದಿಂದಾಗಿ ಆ್ಯಂಡ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ದಟ್ ಇಸ್ ಕಾಲ್ಡ್ ಮೇಲ್ ಹಾರ್ಮೋನ್ಸ್ ಡೆವಲಪ್ ಆಗುತ್ತೆ. ಆ ಒಂದು ಟೈಮ್ಗಳಲ್ಲಿ ನಮಗೆ ಈ ರೀತಿಯಾದಂಥ PCOS ಆಗಿರ್ಬೋದು, PCOD ಪ್ರಾಬ್ಲಮ್ಸ್ಗಳಾಗಿರ್ಬೋದು ಕಂಡುಬರೋದಕ್ಕೆ ಒಂದು ವಿಮೆನಲ್ಲಿ ಕಾರಣ ಆಗುತ್ತೆ. ಆ್ಯಂಡ್ರೋಜನ್ ಹೆಚ್ಚಾಗೋದ್ರಿಂದ ಓವೆಲ್ಯೂಷನ್ಗೆ ಪ್ರಾಬ್ಲಮ್ ಮಾಡುತ್ತೆ, ಓವೆಲ್ಯೂಷನ್ನ ಪ್ರಿವೆಂಟ್ ಮಾಡುತ್ತೆ ಇದು ಅಂತ ಹೇಳ್ಬೋದು. ಸೊ ಆ್ಯಂಡ್ರೋಜನ್ ಒಂದು ಹಾರ್ಮೋನನ್ನು ನಾವು ಪ್ರಿವೆಂಟ್ ಮಾಡಬೇಕು. ಹಾಗೆ ಇದರ ಗುಣಲಕ್ಷಣಗಳು ಏನೇನಂತ ಅಂದರೆ ಇದಕ್ಕೆ ಮೇಯ್ನ್ ಕಾಸ್ ಆಗಿರ್ಬೋದು ಜೆನೆಟಿಕ್ಸ್. ಇವಾಗ ಅಮ್ಮಂಗಿತ್ತು, ಮಗಳಿಗೆ ಬಂತು, ಹಾಗೆ ಅವ್ರ ಮಗಳಿಂದ ಅವ್ರ ಮಕ್ಕಳಿಗೆ. ಸೊ ದಿಸ್ ಇಸ್ ವೆರಿ ಮಚ್ ಕಾಮನ್ ಇನ್ ವಿಮೆನ್. ಒಂದು ಜೆನೆಟಿಕ್ಸ್ ಡಿಸಾರ್ಡರ್ ಆಗಿಯೇ ಇದು ಡೆವಲಪ್ ಆಗ್ತಾ ಹೋಗುತ್ತೆ. ವಂಶ ಪಾರಂಪರಿಕವಾಗಿ ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಕಾಸ್ ಫಾರ್ ದಿಸ್. ಸಿಂಪ್ಟಮ್ಸ್ ಆಫ್ PCOS ಗುಣಲಕ್ಷಣಗಳು: ಇರ್ರೆಗ್ಯುಲರ್ ಆರ್ ಮಿಸ್ಡ್ ಪೀರಿಯಡ್ಸ್ ಮಿಸ್ ಆಗ್ತದೆ ಅಂದರೆ ಯು ಮಸ್ಟ್ ಬಿ ಕೇರ್ಫುಲ್. ಯೂಶಲಿ ಸಾಮಾನ್ಯವಾಗಿ 28 ಡೇಸ್, 129 ಡೇಸ್, 130 ಡೇಸ್ ಒನ್ಸ್ ಆಗೋದೆಲ್ಲ ತುಂಬಾ ಸಾಮಾನ್ಯ. ಅದನ್ನು ಹೊರತಾಗಿ 15 ಡೇಸ್ಗೆ ಆಗೋಗ್ತಾ ಇದ್ದೀರಾ, 20 ಡೇಸ್ಗೆ ಆಗೋಗ್ತಾ ಇದ್ದೀರಾ, ಅಥವಾ ಆಗದೇ ಇರೋದು, 1 ತಿಂಗಳಾದ್ರೂ ಆಗದೇ ಇರೋದು, 2 ತಿಂಗಳಾದ್ರೂ ಆಗದೇ ಇರೋದು. ಸೊ ಯು ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ದಿಸ್. ನೀವು ಸಾಮಾನ್ಯವಾಗಿ ಇದರ ಬಗ್ಗೆ ಕೇರ್ ಕೊಡಲೇಬೇಕು. ಈಗಂತೂ ತುಂಬ ಜನ ಇದರ ಬಗ್ಗೆ ತಿಳ್ಕೊಂಡಿರೋರಿಗೆ ಇದರ ಅರಿವು ಇರುತ್ತೆ. ಎಷ್ಟೋ ಜನಗಳಿಗೆ ಇದನ್ನು ಗೊತ್ತೇ ಇಲ್ಲ. ಸಿಟಿನಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ಸೊ ಅಂಥವರು ಇದರ ಬಗ್ಗೆ ಕಾಳಜಿ ವಹಿಸಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಆಗಲಿ ಇಂಥದ್ದೇನಾದ್ರು ಒಂದು ಪ್ರಾಬ್ಲಮ್ ಇದೆ ಅಂದರೆ ಯು ಮಸ್ಟ್ ಬಿ ಕೇರ್ಫುಲ್ ರಿಗಾರ್ಡಿಂಗ್ ದಿಸ್. ಇನ್ ದ ಸೆನ್ಸ್ ಅಷ್ಟೊಂದು ಗಾಬರಿ ಆಗುವಂಥ ಒಂದು ಪ್ರಾಬ್ಲಮ್ ಏನಲ್ಲ. ಬಟ್ ನಿಮ್ಮ ದೇಹಕ್ಕೆ ಬೇಕಾಗಿರೋದಾಗಲಿ ಅಥವಾ ಏನು ಆಹಾರ ಪದ್ಧತಿಗಳನ್ನ ತಿಂದರೆ ನೀವು ಇದನ್ನು ಸರಿ ಮಾಡ್ಕೊಳ್ಬೋದು ಅನ್ನೋದಾಗಲಿ ನೀವು ತಿಳ್ಕೊಳ್ಬೇಕಾಗತ್ತೆ. ಎಕ್ಸೆಸ್ ಫೇಶಿಯಲ್ ಆ್ಯಂಡ್ ಬಾಡಿ ಹೇರ್, ಮೈಯಲ್ಲಿ ಪದೇ ಪದೇ ಹೇರ್ ಜಾಸ್ತಿ ಆಗ್ತಾ ಇದೆ. ಕೈಗಳ ಮೇಲೆ ಆಗಿರ್ಬೋದು ಅಥವಾ ನಿಮಗೆ ಲೆಗ್ ಮೇಲಾಗಿ, ನಿಮ್ಮ ಬಾಡಿನಲ್ಲಿ ಎಲ್ಲೇ ಆಗಿರ್ಬೋದು, ಫೇಶಿಯಲ್ ಹೇರ್ ಆಗಿರ್ಬೋದು, ತುಂಬಾ ಎಕ್ಸೆಸ್ ಆಗ್ತಾ ಇದೆ. ಹಾಗೆ ಇನ್ನೊಂದು ರೀಸನ್ ನಾವು ಹುಡುಕ್ತಾ ಹೋದರೆ ಆ್ಯಕ್ನಿ ಆ್ಯಂಡ್ ಆಯ್ಲಿ ಸ್ಕಿನ್. ಮುಖಗಳಲ್ಲಿ ಆ್ಯಕ್ನೀಸ್ ಆಗೋದು, ಆಯ್ಲಿ ಸ್ಕಿನ್ ಬರೋದು, ತುಂಬಾ ಮುಖದಲ್ಲಿ ಪೋರ್ಸ್ ಆಗುವಂಥದ್ದು. ಹಾಗೆ ಹಂಗಂದರೆ ಎಲ್ಲರಿಗೂ ಆಯಿಲ್ ಸ್ಕಿನ್ ಆದವ್ರಿಗೆಲ್ಲ PCOS ಬಂದಿದೆ ಅಂತ ಅರ್ಥ ಅಲ್ಲ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಕಾರ್ಡಿಂಗ್ ಟು ಯುವರ್ ಬಾಡಿ. ಕೆಲವೊಬ್ಬರಿಗೆ PCOS ಜಾಸ್ತಿ ಇರುವಂಥವ್ರಿಗೆ ಇದು ತುಂಬ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ, ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ಸೊ 50% ಆಫ್ ದ ವುಮೆನ್ ವಿಲ್ ಗೋ ಥ್ರೂ ದಿಸ್. 50% ಜನಗಳು ಇದನ್ನು ಅನುಭವಿಸ್ತಾರೆ. ಹಾಗೆ ಇನ್ನು ಮಿಕ್ಕಿದ್ದು 50% ಜನಗಳಿಗೆ ಇದರ ಅನುಭವವೇ ಆಗೋದಿಲ್ಲ. ಬಿಕಾಸ್ ಕೆಲವರ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದ್ದು ಅಥವಾ ಅವರ ಬಾಡಿನಲ್ಲಿ ಆಗುವಂತಹ ಚೇಂಜಸ್ಗಳಿಂದ ಅವರ ಸ್ಕಿನ್ ಚೆನ್ನಾಗಿದ್ದು ಈ ಒಂದು ಚೇಂಜಸ್ ಆಗದೇ ಕೂಡ ಇರ್ಬೋದು. ತುಂಬಾ ಕೂದಲು ಉದುರೋದು, ಥಿನ್ನಿಂಗ್ ಆಫ್ ಹೇರ್ ಆರ್ ಹೇರ್ ಲಾಸ್. ನೀವು ಶ್ಯಾಂಪು ಮಾಡಿದಾಗಲೇ ಅಲ್ವಾ ಮಲಗಿದ್ರೂ ಕೂದಲು ಉದುರುತ್ತೆ, ಅಥವಾ ನೀವು ಆರಾಮಾಗಿ ಕೂತಿರುವಾಗಲೂ ಉದುರೋದು, ಓಡಾಡ್ತಿರ್ಬೇಕಾದ್ರೂ ಕೂದಲು ಉದುರೋದು. ಯೂಶಲಿ ಇವಾಗ ಎಲ್ಲ ಹೆಂಗಸರಿಗೆ ಕೂದಲು ಉದುರೋದ್ರಿಂದ ಇದನ್ನು ಕಂಡುಹಿಡಿಯೋದು ಕಷ್ಟ ಆಗ್ತದೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ಕೆಲವೊಂದು ಸಿಂಪ್ಟಮ್ಸ್ಗಳು ನಿಮಗೆ ಅನ್ನಿಸ್ದಾಗ, ಮತ್ತು ಹಾಗೆ ಸಾಮಾನ್ಯವಾಗಿ ಹೆಂಗಸರು ಈ ಒಂದು ಟೆಸ್ಟ್ಗಳನ್ನ ವರ್ಷಕ್ಕೆ ಒಂದ್ಸತಿ ಆದ್ರೂ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಚೇಂಜಸನ್ನು ನೀವು ಕಂಡುಹಿಡ್ಕೋಬೋದು. ವೆಯ್ಟ್ ಗೇಯ್ನ್ ಆಗಿಬಿಡೋದು, ತುಂಬ ದಪ್ಪ ಆಗ್ಬಿಟ್ಟಿರ್ತೀರ, ಏನು ಮಾಡಿದ್ರೂ ನನ್ನ ತೂಕನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಯಾವ ಡಯಟ್ ಮಾಡಿದ್ರು, ಯಾವ ಎಕ್ಸಸೈಸ್ ಮಾಡಿದ್ರು ನಮ್ಮ ದೇಹದ ತೂಕ ಕಡಿಮೆ ಆಗದೇ ಇರುವಂಥದ್ದು. ನಾವೇನೂ ತಿಂತಾನೇ ಇಲ್ಲ ಅಂದ್ರೂ ಬಾಡಿನಲ್ಲಿ ಹೀಗಾಗ್ತಾ ಇದೆ. ಇಟ್ ಇಸ್ ಆಲ್ ಹಾರ್ಮೋನಲ್ ಡಿಸಾರ್ಡರ್. ನಿಮಗೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಪರಿಣಾಮಗಳು ನಿಮಗೆ ಕೆಲವೊಂದು ಅರ್ಥನೇ ಆಗದೇ ಇರುವಂಥದ್ದು. ತುಂಬಾ ರೀಸನ್ಸ್ಗಳಿರುತ್ತೆ. ನೀವು ದಿನನಿತ್ಯ ಮಾಡುವಂತಹ ಕ್ರಮ, ಲೈಕ್ ಯುವರ್ ಲೈಫ್ ಸ್ಟೈಲ್, ಮೇ ಬಿ ಇಂಥ ಒಂದು ಚೇಂಜಸನ್ನು ನೀವು ಮಾಡ್ಕೋಬೇಕಾಗತ್ತೆ. ಡಾರ್ಕನಿಂಗ್ ಆಫ್ ಎ ಸ್ಕಿನ್ ಇನ್ ಸರ್ಟನ್ ಏರಿಯಾಸ್, ಅಂದರೆ ನಿಮ್ಮ ತೊಡೆಗಳ ಮೇಲೆ, ಪಾದದ ಮೇಲೆ, ಕೈಗಳ ಮೇಲೆ ನಿಮ್ಮ ಸ್ಕಿನ್ ಎಲ್ಲಾದರೂ ಆಗಿರ್ಬೋದು ಸಡನ್ ಆಗಿ ಟ್ಯಾನ್ ಆದಂಗೆ ಕಾಣೋದು ಅಥವಾ ಪಿಗ್ಮೆಂಟೇಷನ್ ಬರೋ ಥರ ಕಾಣೋದು. ಹಾಗೆಯೇ ಕಲೆಗಳಾಗುವಂಥದ್ದು ಮುಖದ ಮೇಲೆ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. ಸೊ ಇಂಥದ್ದನ್ನು ನೀವು ಸ್ವಲ್ಪ ಗಮನ ಹರಿಸಬೇಕು. ಇದೊಂದೆಲ್ಲ ಗುಣಲಕ್ಷಣಗಳು PCOSನದಾಗಿರುತ್ತೆ. ಎಲ್ಲರಿಗೂ ಈ ರೀತಿ ಆಗಿರೋರು ಕೂಡ ಎಲ್ರಿಗೂ PCOS ಇದೆ ಅಂತಲ್ಲ, ಬಟ್ ಇದೊಂದಷ್ಟು ಗುಣಲಕ್ಷಣಗಳು ಈ ರೀತಿ PCOS ಇರೋರಿಗಾಗುತ್ತೆ. ಫರ್ಟಿಲಿಟಿ ಇಶ್ಯೂಸ್, ಮೇ ಬಿ ಮದುವೆ ಆಗಿ ಒಂದಷ್ಟು ವರ್ಷಗಳಾಗಿರುತ್ತೆ, ಮಕ್ಕಳು ಆಗದೇ ಇರುವಂಥದ್ದು, ಫರ್ಟಿಲಿಟಿ ಇಶ್ಯೂಸ್, ಅಥವಾ ನೀವು ಮಗು ಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಫರ್ಟಿಲಿಟಿ ಇಶ್ಯೂಸ್ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕೆಲವೊಬ್ಬರಿಗೆ ಒಂದು ಮಗುವಾಗಿ ಮತ್ತೊಂದು ಮಗುಗೆ ಟ್ರೈ ಮಾಡಬೇಕಾದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗುವಂಥದ್ದು, ಇದೆಲ್ಲ ಬಹಳನೇ ಆಗುತ್ತೆ. ಸೊ ಈ ಒಂದು PCOSನಿಂದ ಪಾರಾಗೋಕ್ಕೆ ನೀವೇನೆಲ್ಲ ಮಾಡ್ಬೋದು ಅಂತಂದರೆ ಡಯಾಗ್ನೋಸಿಸ್ ಮಾಡಿಸ್ಕೋಬೋದು.
ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಮೆಡಿಕಲ್ ಹಿಸ್ಟ್ರಿ ಏನಿದೆ ಅಂತ ತಿಳಿಯಲ್ಪಡುತ್ತೆ. ಫಿಸಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಬ್ಲಡ್ ಟೆಸ್ಟ್ ಟು ಮೆಷರ್ ಹಾರ್ಮೋನಲ್ ಲೆವೆಲ್ಸ್, ಅಂದರೆ ಬಾಡಿನಲ್ಲಿ ರಕ್ತದೊತ್ತಡ ಯಾವ ಮಟ್ಟಕ್ಕೆ ಹೆಚ್ಚಿದೆ, ಹಾಗೆ ಇದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಕೂಡ ನಿಮಗೆ ತಿಳಿಯಲ್ಪಡುತ್ತೆ. ಅಲ್ಟ್ರಾಸೌಂಡ್ನ ಮೂಲಕ ಓವರೀಸನ್ನು ಚೆಕ್ ಮಾಡೋದು, ಅಂದರೆ ಯಾವಾಗ ನೀವು ಸ್ಕ್ಯಾನಿಂಗ್ ಅಥವಾ ಇಂಥದ್ದನ್ನೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಓವರೀಸ್ ನಿಮ್ಮ ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸಿಚುವೇಷನಲ್ಲಿ ನೀವು ಇದನ್ನು ಹ್ಯಾಂಡಲ್ ಮಾಡ್ಬೋದು, ಹಾಗೆ ಹೇಗೆಲ್ಲ ಇದನ್ನು ಟ್ರೀಟ್ ಮಾಡ್ಬೋದು ಅಂತ ಕೂಡ ನಿಮಗೆ ತಿಳಿಯಲ್ಪಡುತ್ತೆ. ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಕಾಂಪ್ಲಿಕೇಶನ್ಸ್. ಇದರಿಂದ ನೀವು ಆಚೆ ಬಂದಿಲ್ಲ ಅಂತಂದರೆ ನಿಮಗೆ ಏನೆಲ್ಲ ಕಾಂಪ್ಲಿಕೇಶನನ್ನು ಎದುರಿಸಬೇಕಾಗುತ್ತೆ, ಹಾಗೆ ಯಾವುದನ್ನೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇಲ್ಲ. ಇವಾಗಲೂ ಕೂಡ ನಮ್ಮ ರಿಲೇಟಿವಲ್ಲೇ ಇದ್ದಾರೆ, 55 ಇಯರ್ಸ್ ಆಗಿದ್ರು ಅವ್ರಿಗೆ ಡಯಾಬಿಟೀಸ್ ಯಾಕೆ ಬಂತು, BP ಯಾಕೆ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಯು ಮಸ್ಟ್ ನೋ ದಿಸ್. ಕಾಂಪ್ಲಿಕೇಶನ್ಸ್ ಅಂತಲೇ ಫಸ್ಟು ಸ್ಟಾರ್ಟ್ ಆಗೋದ್ರೆ ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತಾರೆ. ಹಾಗೆಯೇ ಬಾಡಿ ಒತ್ತಡ ತಡೆಯೋಕೆ ಆಗದಿರಾ ಬ್ಲಡ್ ಪ್ರೆಷರ್ ಆಗುವಂಥದ್ದು, ಬಹಳನೇ ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಈ ಏಜ್ನಲ್ಲಿ ಆ ಸ್ಟ್ರೆಸ್ಸಿಂದ ಅರ್ಧ ಪೀರಿಯಡ್ಸ್ ಆಗದಿರಾ ಇದು ಈ ರೀತಿ ಎಲ್ಲ ತಿರುಗುತ್ತೆ. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಫರ್ಟಿಲಿಟಿಗೂ ಕೂಡ ಚಾನ್ಸಸ್ ಆಗುತ್ತೆ. ತುಂಬಾ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ತುಂಬಾ ನಿದ್ರೆ. ಮತ್ತು ಇನ್ನೊಂದು ಏನಂದರೆ ನೀವು ಕೆಲವೊಂದು ಸತಿ ನಿದ್ರೆ ಮಾಡೋದಿಲ್ಲ, ಅದು ಕೂಡ ಈ PCOSನ ಒಂದು ಪರಿಣಾಮ ಭಾರಿ ಉಂಟು ಮಾಡುತ್ತೆ. ಇದನ್ನೆಲ್ಲ ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ದೇಹದ ಲಕ್ಷಣಗಳನ್ನ ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಆಂಗ್ಸೈಟಿ, ಡಿಪ್ರೆಷನ್ ಅನ್ನೋದು ಯಾವಾಗ ಆಗುತ್ತೆ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಹುಡುಗಿರು ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಎಲ್ಲದಕ್ಕೂ ಕೋಪ ಬರುತ್ತೆ, ಆಂಗ್ಸೈಟಿ ಆಗುತ್ತೆ. ಸೊ ಇದೆಲ್ಲ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾರಾದರೂ ಲೈಕ್ ತಾಳ್ಮೆಯಿಂದ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಇದು ಮಾಡಿ, ಅಥವಾ ಜೋರಾಗಿ ಮಾತಾಡಿದ್ರು ನೀವು ಅದನ್ನು ಕಾಮಾಗಿ ಮಾತಾಡಿ. ಆದಷ್ಟು ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಳ್ಳೋದ್ರಿಂದ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಪ್ರಾಬ್ಲಮ್ಸನ್ನು ನೀವು ತಡೆಗಟ್ಟಬಹುದು. ಹಾಗೆ ಈ PCOSನಿಂದ ಇಂಥದ್ದೆಲ್ಲ ಆಗುತ್ತೆ. ಲಾಸ್ಟ್ ಒನ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗುತ್ತೆ. ಗರ್ಭದಲ್ಲಿ ಕ್ಯಾನ್ಸರ್ ಉಂಟಾಗುವಂಥದ್ದು, ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಮಾಡ್ಕೋಬೋದು. ಇದಕ್ಕೆ ಶಾಶ್ವತವಾಗಿ ಕ್ಯೂರ್ ಇಲ್ಲ. ಒಂದ್ಸತಿ ಇದು ಡೆವಲಪ್ ಆದಮೇಲೆ ಶಾಶ್ವತವಾಗಿ ಇದನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಲೈಫ್ ಸ್ಟೈಲ್ ಹಾಗೂ ಮೆಡಿಕಲ್ ಇಂಟರ್ವೆನ್ಷನ್ಸಿಂದ ಸಾಧ್ಯ ಇದೆ, ಪಾಸಿಬಲ್ ಇದೆ. ಇದು ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಏನೇನೆಲ್ಲ ಮಾಡ್ಕೊಬೇಕಾಗತ್ತೆ, ತೂಕ ಇಳಿಕೆ ಮಾಡ್ಕೊಬೇಕಾಗತ್ತೆ. ಆದಷ್ಟು ನೀವು ತಿನ್ನೋ ಆಹಾರದಲ್ಲಾಗಲಿ, ಇದು ಫ್ಯಾಟ್ ಇರೋವಂಥದ್ದು ಫುಡ್ ಆಗಿರ್ಬೋದು, ತುಂಬ ಏನೇನೋ ತಿಂದು ದೇಹನ ಹಾಳು ಮಾಡ್ಕೊಳ್ಳೋ ಬದಲು ಎಕ್ಸಸೈಸ್ ಮಾಡಿ, ಒಳ್ಳೆ ಆಹಾರವನ್ನು ತಿನ್ನಿ. 100% ಈ ಒಂದು PCOSನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಅಂತ ಕೇಳೋದಾದರೆ 100% ಆಗುತ್ತೆ. ಬಿಕಾಸ್ ವಾಟ್ ಎವರ್ ಯು ಈಟ್ ಅದು ನಿಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ, ನಿಮಗಿರುವ ಆರೋಗ್ಯ ಸಮಸ್ಯೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ನೀವು ಮೆಡಿಕೇಷನ್ಸನ್ನು ತೊಗೊಳ್ಬೇಕಾಗುತ್ತೆ. ಈ ಬರ್ತ್ ಕಂಟ್ರೋಲ್ ಪಿಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪೀರಿಯಡ್ಸ್ನ ರೆಗ್ಯುಲೇಟ್ ಮಾಡುವಂಥ ಪಿಲ್ಸ್ ಆಗಿರ್ಬೋದು. ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡಿದಂತೆ ನೀವು ಮೆಡಿಕೇಷನ್ಸ್ನ ತೊಗೊಳ್ಳೋದ್ರಿಂದ ಕರೆಕ್ಟಾಗಿ ಈ PCOSನ ತಡೆಗಟ್ಬೋದು, ಹಾಗೆ ಇದರಿಂದ ಗುಣಮುಕ್ತರಾಗಬಹುದು. ಆ್ಯಂಟಿ ಆ್ಯಂಡ್ರೋಜನ್ ಮೆಡಿಸಿನನ್ನು ತೊಗೊಳ್ಬೇಕಾಗ್ಬೋದು. ಯಾಕಂದರೆ ಬಿಕಾಸ್ ಆಫ್ ನಿಮ್ಮ ಹೇರ್ ಲಾಸ್ಗೆ ತಕ್ಕಂತೆ, ಅಥವಾ ಆ ಹೇರ್ ಲಾಸ್ ರಿಡಕ್ಷನನ್ನು ಮಾಡೋದಕ್ಕೆ ಆ್ಯಂಟಿ ಆ್ಯಂಡ್ರೋಜನ್ ಪಿಲ್ಸನ್ನು, ಮೆಡಿಕೇಷನ್ಸನ್ನು ತೊಗೊಳ್ಬೇಕಾಗತ್ತೆ. ಇನ್ಸುಲಿನ್ ಲೆವೆಲನ್ನು ಕಡಿಮೆ ಮಾಡುವಂತಹ ಒಂದು ಮೆಡಿಸನ್ನ ತೊಗೊಳ್ಬೇಕಾಗತ್ತೆ, ದಟ್ ಈಸ್ ಮೆಟ್ಫಾರ್ಮಿನ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕ್ರಮಗಳಲ್ಲಿ ನೀವು ಫಾಲೋ ಮಾಡೋದಾದರೆ ಖಂಡಿತವಾಗ್ಲೂ ನಿಮ್ಮ PCOSನ್ನು ಕಂಟ್ರೋಲ್ ಮಾಡ್ಬೋದು. ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, ನಿಮಗೆ ನಿಜವಾಗ್ಲೂ ಗರ್ಭ ಧರಿಸಬೇಕಂತ ಇದ್ದರೆ, ನೀವು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದರೆ, ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಪ್ಲೀಸ್ ಗೋ ಟು ಯುವರ್ ಡಾಕ್ಟರ್. ದಯವಿಟ್ಟು ಮೆಡಿಸಿನ್ಸ್ನ ಕೇಳಿ, ಅಥವಾ ನಿಮ್ಮ ದೇಹಕ್ಕೆ ಯಾವ ರೀತಿ ಏನು ಮಾಡಬೇಕಾಗುತ್ತೆ ಅನ್ನೋದನ್ನೆಲ್ಲ ಕೇಳಿ ತಿಳ್ಕೊಂಡು PCOSನ್ನು ಕಂಟ್ರೋಲ್ ಮಾಡ್ಬೋದು. ಡಯಟ್ ಟಿಪ್ಸ್ ಫಾರ್ PCOS, ಯಾವ ರೀತಿ ಆಹಾರಗಳನ್ನ ತಿನ್ನೋದ್ರಿಂದ PCOS ಕಡಿಮೆ ಆಗುತ್ತೆ ಅಂತ ಕೇಳೋದಾದರೆ, ಈಟ್ ಹೋಲ್ ಗ್ರೇನ್ಸ್, ಕಾಳುಗಳನ್ನು ತಿನ್ನಿ. ಸೊ ಫ್ರೂಟ್ಸ್, ವೆಜಿಟೇಬಲ್ಸ್, ಲೀನ್ ಪ್ರೋಟೀನ್ಸ್ ಅಂದರೆ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಪ್ರೋಟೀನ್ ಹೆಚ್ಚಾಗುತ್ತೆ ದೇಹದಲ್ಲಿ. PCOSನಿಂದ ನಿಮ್ಮ ಮನೋಭಾವ ಅಥವಾ ಮನೋಸ್ಥಿತಿ ಸರಿ ಇಲ್ಲವಾದರೆ ಕೌನ್ಸಿಲಿಂಗ್ ಅಥವಾ ಡಾಕ್ಟರ್ಗಳನ್ನ ಕೇಳಿ ಅವರ ಒಂದು ಒಪಿನಿಯನ್ನ ಮೇಲೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರ ಮೇಲೆ PCOSನ್ನು ಕಂಟ್ರೋಲ್ ಮಾಡ್ಬೋದು.